ಓ ಬಾಬು ಆ ಸ್ಮೋಕ್ನ ಸರಿಯಾಗಿ ಹಾಕೋ ಡುಬಾಕ್ ನನ್ನ ಮಗನೇ ಚೇತು ಆ ಲೈಟ್ ಟಿಲ್ಟ್ ಅಪ್ ಮಾಡೋ ಸ್ವಲ್ಪ ವಿಂಡೋ ಲೈಟ್ ಆನ್ ಮಾಡ್ರು ಓಕೆ. ಏನಪ್ಪ ನೀವು ಗುಂಪು ಕಟ್ಕೊಂಡು ಹಿಂಗ್ ಮಾತಾಡ್ತಾನೆ ನಿಂತಿದ್ದೀರಲ್ಲ, ನೀವ್ ಹೀಗ್ ಮಾತಾಡ್ತಾರೆ ಬಸ್ಯಾ, ನೀವ್ ಹೀಗೆಲ್ಲ ಮಾತಾಡ್ತಾ ನಿಂತ್ಬಿಟ್ರೆ ಬರೋರು ಕಷ್ಟ ಆಗಲ್ವಾ? ಏನಿದು ಮನೇನ ಫಿಶ್ ಮಾರ್ಕೆಟ? ಯಾರಪ್ಪ ನೀವೆಲ್ಲ? ಡೈರೆಕ್ಟ್ರೆ ಯಾಕ್ರಿ ಮತ್ತೆ ಬರಕ್ ಹೋದ್ರಿ? ನಾನು ಹೇಳಿವನ್ರಿ ಟೆನ್ಷನ್ ಸ್ಟಾರ್ ಬರಲ್ಲ ಅಂತ. ಅಯ್ಯೋ ಅಡ್ಬಾಯ್ ಹಾಕ್ಬೇಡ್ರಿ, ಸುಮ್ನೆ ಇರ್ರಿ ನೀವು. ನಮ್ಮ ಮನೆಗೆ ಟೆನ್ಷನ್ ಸ್ಟಾರ್ ಬರ್ತಾ ಇರೋ ವಿಷಯ ಒಗ್ಗರಣೆ ಸ್ಮೆಲ್ ತರ ಅಕ್ಕಪಕ್ಕದ ಬೀದಿಗೆಲ್ಲ ಹೋಗಿ ನೋಡಿ ಎಷ್ಟು ಜನ ಸೇರಿದ್ದಾರೆ. ಇವತ್ತಿಗೆ ನಮ್ಮ ಮನೆನೇ ಸೆಲೆಬ್ರಿಟಿ ಆಗೋಯ್ತು. ಅಯ್ಯೋ ಗಿರಿ, ಆಯಪ್ಪ ಅಗ್ರಿಮೆಂಟ್ಗೆ ಸೈನ್ ಹಾಕಿಲ್ಲ, ಎಲ್ಲಿಂದ ಬರ್ತಾನೆ? ಯಾರು ಬರಲ್ಲ ಅಂತ ಹೇಳಿದ್ದು? ಯಾವನೇ ಅವನು? ಓ ಸರ್ ನೀವಾ? ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್. ಅಲ್ಲೋಡು ಅಯ್ಯೋ ಬಂದೇ ಬಿಟ್ಟಿದ್ದಾನೆ, ಅಗ್ರಿಮೆಂಟೇ ಇಲ್ವಲ್ಲ. ಓ ಈಗ ಮೋಸ್ಟ್ಲಿ ಎಲ್ರ ಮುಂದೆ ಕಾಲಿಗೆ ಬೀಳೋ ಹೇಳ್ತಾನೋ ಏನೋ. ಹಾಯ್ ಬ್ರೋ, ನಾನು ನಿಮ್ ಸ್ಮಾಲ್ ಫ್ಯಾನು. ನಿಮ್ ಫಿಲಂ ಬಿಳಿ ಟೈಗರ್ ಕರಿ ಹುಲಿದು ಟ್ರೇಲರ್ ನೋಡಿದೆ. ಅದ್ರ ಸಾಂಗ್ ಅಲ್ಲಿ ನೀವ್ ಹೆಂಗ್ ಡ್ಯಾನ್ಸ್ ಮಾಡಿದೀರಾ, ಸೂಪರ್. ಜಿಂಗಿ ಚಕ್ಕ ಕುಚು ಕುಚು ಟುವಿ ಟುವಿ ತನ ನಮ್ ಗೆಲ್ ಗಿಲಕಿ ತಮ್ ನಮ್ ಬುಲ್ ಬುಲಕಿ ದಿದ್ದಿರಿ 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 ತಾಯಿ ಜಿಂಗ ಜಿಂಗಾಲೆ ದಿದ್ದಿರಿ 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 ತಾಯಿ. ಹೇ, ನನ್ನ ಸಿನಿಮಾದಲ್ಲಿ ಈ ತರ ಹಾಡು ಇಲ್ಲ, ನಾನು ಅದಕ್ಕೆ ಡ್ಯಾನ್ಸು ಮಾಡಿಲ್ಲ. ಅದು ಗೊತ್ತು, ಆದ್ರೆ ನನಗ್ ಬರೋ ಡ್ಯಾನ್ಸು ಇದೊಂದೇ. ಯಾರು ಈ ಹುಡುಗ? ತುಂಬಾ ಚೂಟಿಯಾಗಿದ್ದಾನೆ. ಯಾರ ಮಗ? ನಮ್ ತಾತನ್ ಮಗನ್ ಮಗ. ಕನ್ಫ್ಯೂಸ್ ಮಾಡ್ಕೊಂಡ್ರ ಸರ್? ನನ್ ಗಂಡನ್ ಮಗ. ಇವನಪ್ಪ ನನ್ನ ಮಗ. ಏನ್ರಿ ಇವರು ಈ ಮನೆಯವರೆಲ್ಲ ವಿಚಿತ್ರವಾಗಿ ಮಾತಾಡ್ತಾ ಇದಾರೆ. ಶಿವಪ್ರಸಾದ್ ಮಗ. ನೈಸ್. ಏನ್ ಶಿವಪ್ರಸಾದ್, ನಾನು ಆ್ಯಡ್ ಮಾಡಕ್ ಬರಲ್ಲ ಅಂತ ಹೇಳಿದ್ದೆ. ಈಗ ನಾನು ಬಂದಿರೋದು ನೋಡಿ ಶಾಕ್ ಆಗ್ತಾ ಇದೆಯಾ? ನಾನು ಆ್ಯಡ್ ಮಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನ್ ಸರ್ ಎಲ್ಲರೂ ನಿಮ್ಮನ್ನ ಮಾತಾಡ್ಸ್ಕೊಂಡಳಿ ತುದಿಗಾಲಲ್ಲಿದ್ರು, ಅಂಥದ್ರಲ್ಲಿ ನೀವು ಶಿವರನ್ನ ಮಾತಾಡ್ಸೋಕ್ ಬಂದಿರಲ್ಲ. ಏನ್ರಿ ಬಾವ ಈ ಲೆವೆಲಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ, ಹೀರೋನೇ ಬಂದು ಭಾವನ ಹತ್ರ ಮಾತಾಡ್ತಿದ್ದಾರೆ. ಭಯಂಕರ ಮಾಡ್ತಿ. ಸರ್ ಲೈಟಿಂಗ್ ಎಲ್ಲ ರೆಡಿ ಇದೆ, ನೀವು ಓಕೆ ಅಂದ್ರೆ ಶೂಟಿಂಗ್ ಶುರು ಮಾಡ್ಕೊಂಬೋಣ. ಹಾಗೆ ಒಂದು ಪೊಸಿಷನ್ ಕೊಟ್ಬಿಡಿ ಸರ್, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ವೆಯ್ಟ್, ಆ್ಯಡ್ ಶೂಟ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಕೆಲಸನೂ ಉಳಿಸ್ತಾ ಹೊಸ ಸ್ನೇಹನೂ ಕೊಟ್ಟ. ಸ್ವಾಭಿಮಾನ ಉಳಿಸಿದ್ದು ನಾನಲ್ಲ ಶಿವಪ್ರಸಾದ್. ಭಗವಂತ, ಅಂತರಾತ್ಮದ ಮಾತು ಕೇಳಿ ಅದನ್ನ ಉಳಿಸ್ಕೊಂಡಿದ್ದು ನೀನು. ಎಲ್ಲಾನು ನೀನೇ ಮಾಡಿ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತೀಯಲ್ಲ ಭಗವಂತ. ಅಂತರಾತ್ಮಕ್ಕಿರೋ ಶಕ್ತಿನೇ ಇದು ಶಿವಪ್ರಸಾದ್. ಮನುಷ್ಯ ನಿರ್ಲಕ್ಷ್ಯದಿಂದ ಸ್ವೀಕಾರ ಮಾಡಬಾರ್ದು, ಮೋಹದಿಂದ ಅಧಿಕಾರ ಪಡ್ಕೋಬಾರ್ದು, ದ್ವೇಷದಿಂದ ಧಿಕ್ಕಾರಕ್ಕೆ ಹೋಗಬಾರ್ದು, ಹಾಗೆ ಅಹಂಕಾರದಿಂದ ತಿರಸ್ಕಾರ ಮಾಡಬಾರ್ದು. ಜೀವಜಲ ಗಂಗೆಯೇ ನೆತ್ತಿ ಮೇಲೆ ಹತ್ತಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹಾಗಿದ್ಮೇಲೆ ಈ ಆಸ್ತಿ, ಅಂತಸ್ತು, ಜನಪ್ರಿಯತೆಯಿಂದ ಬಂದ ದುರ್ಗುಣಗಳು ನೆತ್ತಿ ಮೇಲೆ ಹತ್ತಿದ್ರೆ ಏನಾಗ್ಬೋದು ಯೋಚನೆ ಮಾಡು. ಇಟ್ಟ ಹೆಸರೇ ಶಾಶ್ವತ ಅಲ್ಲ. ಹಾಗಿದ್ಮೇಲೆ ಕೊಟ್ಟ ಹೆಸರು ಶಾಶ್ವತನ? ಜನಪ್ರಿಯರಿಗಿಂತ ಗುಣಪ್ರಿಯರಿಗೆ ಬೆಲೆ. ಬರೋ ಹೆಸರು ಬಿರುಗಾಳಿ ಅಂತೆ, ತಲೆ ಬಗ್ಸಿದ್ರೆ ಮಾತ್ರ ನಿಲ್ಲೋದಿಕ್ ಸಾಧ್ಯ. ಅಹಂಕಾರದಿಂದ ಎದೆ ಒಡ್ಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಮಾಯ. ಅಭಿಮಾನ ಇರಬೇಕು, ಆದ್ರೆ ಅತಿ ಆಗ್ಬಾರ್ದು. ಅನ್ನ ಕೊಟ್ಟವ್ರಿಗೆ, ವಿದ್ಯೆ ಕೊಟ್ಟವ್ರಿಗೆ, ಜೀವನ ಕೊಟ್ಟವ್ರ ಮೇಲೆ ಅಭಿಮಾನಿಗಳಾಗಿರುವುದು ಉತ್ತಮರ ಲಕ್ಷಣ. ಹೆತ್ತವರಿಗೆ ಮಕ್ಕಳು ಅಭಿಮಾನಿಗಳಾಗಿರ್ಬೇಕು. ಮನೆ ಒಡೆಯನಿಗೆ ಒಡತಿ ಅಭಿಮಾನಿಯಾಗಿರ್ಬೇಕು. ಉತ್ತಮ ನಾಯಕನಿಗೆ ಸಮಾಜ ಅಭಿಮಾನಿಯಾಗಿರ್ಬೇಕು. ಒಟ್ನಲ್ಲಿ ನಿಮಗೆ ನೀವು ಅಭಿಮಾನಿಯಾಗಿರ್ಬೇಕು. ಅಭಿಮಾನ ಇನ್ನೊಬ್ಬರನ್ನು ಅವಮಾನಿಸದಂತೆ
ಸ್ವಾಭಿಮಾನವನ್ನು ಮೀರಿಸದಂತಿರಬೇಕು. ಧರ್ಮದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಅಭಿಮಾನಿಯಾಗಿರ್ತೀನಿ. ನೋಡಿ, ನಿಮಗೋಸ್ಕರ ನಾನು ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು 4 ಜನ 4 ಮಾತು. ಇದು ನಿಮ್ಮ ಚಾನಲ್. ಓಯ್, ಯೂಟ್ಯೂಬರ್ ಆದ ತಕ್ಷಣ ಏಕಾಏಕಿ ಆಫೀಸ್ ಒಳಗೆ ದುಂಕ್ಬಿಡದ ಮ್ಯಾನೇಜರ್ ಅದನ್ನು ಇಲ್ಲಿ ನಿಂತಿದ್ದೀನಿ, ಗಮನ ಬೇಡ ನಿಮಗೆ. ಸರ್ ಲೈವಲ್ಲಿ ಇದ್ದೀನಿ ಸರ್, ನಿಮ್ಮ ವೈಫು ನೋಡ್ತಾ ಇರ್ಬೋದು. ಇವ್ರಿಗೆ ಸಪೋರ್ಟ್ ಮಾಡಿ. ಸೊ ಹಾಗಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾವ ವರ್ಷದಲ್ಲಿ? ಅದು 1950ಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಸಿಪಾಯಿ ದಂಗೆ ಯಾವ ವರ್ಷದಲ್ಲಾಯ್ತು? 1996. ನಮ್ ರವಿಚಂದ್ರನ್ ಸರ್ ಆಕ್ಟಿಂಗ್ ಸೂಪರ್. ಏ ರಾಮಯ್ಯ, ಅವ್ರು ಕೇಳ್ತಾ ಇರೋದು ಸಿಪಾಯಿ ದಂಗೆ ಬಗ್ಗೆ, ಸಿಪಾಯಿ ಪಿಕ್ಚರ್ ಬಗ್ಗೆ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತ 3 ಫ್ರೀಡಮ್ ಫೈಟರ್ಸ್ ಹೆಸರುಗಳನ್ನ ಹೇಳಿ. ಆಕ್ಚುಲಿ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ನಂಗೆ ಹಿಸ್ಟ್ರಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಏನೇ ಇದ್ರು ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಇಷ್ಟೇ. ಓಕೆ, ಟೈಮ್ ಅಪ್. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನಮ್ಮ ರಾಷ್ಟ್ರಗೀತೆಯನ್ನ ಬರೆದವ್ರು ಯಾರು? ಅದು ಇಂಡಿಯಾದರೆ ಬಾಯೆಲ್ಲ ಇದೆ, ತುದಿ ನಾಲ್ಗೆರೆ ಇದೆ. ಏ ರಾಮಯ್ಯ, ನೆನ್ನೆ ನಿನ್ಗೆ ಹೇಳ್ಕೊಟ್ಟಿದ್ದಲ್ಲ, ಯಾರ ಯಾವ್ದು? ಸರ್, ನೀವು ಏನೋ ಹೇಳ್ಕೊಡಕ್ಕೆ ಅಂತ ಬಂದ್ರೆ ನಾನು ನಿಮ್ಮ ಮನೆಗೆ ತರಕಾರಿ ತಗೊಂಡೋಗಿ ಕೊಡಕ್ ಹೋಗಿದ್ದೆ. ಸರ್ ಒಂದ್ ನಿಮಿಷ, ಇವರೇ ನಾನು ಹೇಳ್ಬೋದಾ? ಹೇಳಿ ಸರ್. ಬ್ರಿಟಿಷರು ಭಾರತಕ್ಕೆ 1608 ಆಗಸ್ಟ್ 24ರಂದು ವ್ಯಾಪಾರದ ನಿಮಿತ್ತ ಸೂರತ್ಗೆ ಬಂದು ಇಳಿದರು. ನಿಧಾನವಾಗಿ ತಮ್ಮ ಕಳ್ಳಬುದ್ಧಿಯನ್ನು ತೋರಿಸುತ್ತಾ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಲಿಷ್ಠಗೊಳಿಸಿ ನಮ್ಮ ದೇಶವನ್ನು ವಶಪಡಿಸಿಕೊಂಡರು. ಅವರ ದಬ್ಬಾಳಿಕೆಗೆ ಮೊದಲನೇ ಬಾರಿ ದಂಗೆ ಎದ್ದದ್ದು 1857ರಲ್ಲಿ, ಅದೇ ಸಿಪಾಯಿ ದಂಗೆ. ಅಂದಿನಿಂದ 1947ರವರೆಗೂ ಲಕ್ಷಾಂತರ ಜನ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜಗುರು ಸುಖದೇವ್, ಮಂಗಲ್ ಪಾಂಡೆ, ಬಾಲಗಂಗಾಧರನಾಥ್ ತಿಲಕ್, ಇನ್ನೂ ಲಕ್ಷಾಂತರ ಮಂದಿ ಇದ್ದಾರೆ. 1911ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಗೀತೆ ನಮ್ಮ ದೇಶದ ನ್ಯಾಷನಲ್ ಆಂಥಮ್ ಆಗಿದೆ. ಅದನ್ನು 52 ಸೆಕೆಂಡುಗಳಲ್ಲಿ ಹಾಡಿ ಮುಗಿಸಬೇಕು. ಏನಪ್ಪ ಮತ್ತೆ ಇಲ್ಲೇ ಕೂತಿದ್ಯಲ್ಲಪ್ಪ? ಚಳಿ ಜಾಸ್ತಿ, ಥಂಡಿ ಗಾಳಿ ಬೇರೆ, ಬೇರೆ ಎಲ್ಲರೂ ಕೂತ್ಕೊಂತ ಹೇಳದ್ನಲ್ಲ. ಮತ್ತೆಲ್ಲೋ ಕೂಡ್ಲೆ ಸರ್. ಅಲ್ಲ, ಯಾವ್ದಾದ್ರು ಮರದ ಕೆಳಗೋ. ಮರದ ಕೆಳಗ್ ಬೇಡ, ಸಿಡ್ಲು ಹೊಡೆದ್ರೆ ತೊಂದರೆ ಆಗುತ್ತೆ. ಅಲ್ಲಪ್ಪ, ಯಾರ್ದಾದ್ರು ಮನೆ ಕಾಂಪೌಂಡ್ ಒಳಗೆ ಕೂತ್ಕೋಬೋದಲ್ಲಪ್ಪ ಹೋಗಿ. ಯಾರ್ದಾದ್ರೂ ಮನೆ ಮುಂದೆ ಕೂರಕ್ ಹೋದ್ರೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಮಾತೆ ಹೇ ಮುಂದಕ್ಕೆ ಹೋಗಪ್ಪ ಅಂತ. ಅಲ್ಲಪ್ಪ, ಯಾವ್ದಾದ್ರು ಹೋಟ್ಲ್ ಹತ್ರನೋ ಇಲ್ಲ ಬೇಕ್ರಿ ಕೆಳಗೋ ಕೂತ್ಕೋಬೋದಲ್ಲ. ಅಟ್ಲೀಸ್ಟ್ ಮಳೆ ಬರ್ದಿರೋ ತರ ಶೀಟ್ ಆದ್ರೂ ಹಾಕಿರ್ತಾರೆ. ಅಲ್ಲೋದ್ರೆ ನಿನ್ನ ಮುಖ ನೋಡಿದ್ರೆ ಬರೋ ಗಿರಾಕಿನೂ ಬರಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಒಡೆದು ಕಳಿಸ್ತಾರೆ ಸರ್. ಹೊಡಿತಾರ? ಫುಟ್ಪಾತ್ ಮೇಲೆ ಹೋಗಿ ಕೂತ್ರೆ ಪೊಲೀಸರು ಬಂದು ಹೊಡಿತಾರೆ. ಪಾರ್ಕಲ್ಲಿ ಹೋಗಿ ಕೂತ್ರೆ ಇವನ್ ಯಾರೋ ಕಳ್ಳ ಅಂತ ಹೊಡಿತಾರೆ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೂತ್ರೆ ಹೋಗೋ ಬರೋ ಹೆಣ್ಮಕ್ಳಿಗೆ ಇವನೇನಾದ್ರೂ ಮಾಡ್ಬಿಡ್ತಾನೇನೋ ಅಂತ ಕಂಡವರೆಲ್ಲ ಹೊಡೆದಾಕ್ತಾರೆ ಸ್ವಾಮಿ. ಅದಕ್ಕೆ ಎಲ್ಲ ನೋಡಿ ಇಲ್ಲಿ ಬಂದು ಕೂತಿದ್ದೀನಿ. ಇಲ್ಲೇ ಆದ್ರೆ ದೇವ್ರ ಭಯ, ಯಾರು ಮುಟ್ಟಲ್ಲ. ಹಸುವಾಗ್ತಿದೇನಪ್ಪ? ನೀವು ಕಟ್ಟು ಹಣ್ಣು ತಿಂದಿದ್ದೀನಿ, ಚಾಕ್ಲೇಟ್ ಹಂಗೆ ಇಟ್ಕೊಂಡಿದ್ದೀನಿ. ಸದ್ಯಕ್ಕೇನು ಹಸುವಿಲ್ಲ. ಆದ್ರೆ ದುಡ್ಡೇನಾದ್ರೂ ಬೇಕಿತ್ತೇನಪ್ಪ? ಇಲ್ಲ ಸರ್,
ತುಂಬ ಚಳಿ ಆಗ್ತಾ ಇದೆ. ಮಳೆ ಏನಾದರೂ ಬಂದರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ನಿಮಗೇನು ಬೇಜಾರಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಹಳೆ ಸ್ವೆಟ್ರು ಕಂಬಳಿನೋ ಇದ್ದರೆ ತಂದ್ಕೊಡಿ ಸರ್. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕವರ್ ಇದ್ರೂ ತೊಗೊಂಬನ್ನಿ ಸರ್. ಮಳೆ ಬಂದಾಗ ತಲೆ ಮೇಲೆ ಹೊಚ್ಕೋತೀನಿ. ಮಳೆ ನೀರು ತುಂಬ ಹೊತ್ತು ತಲೆ ಮೇಲೆ ಬಿದ್ದರೆ ಸುತ್ತಿಗೆ ಹೊಡೆದಂಗೆ ಆಗುತ್ತೆ ಸರ್. ಸರಿ ಕಣಪ್ಪ, ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ಜೊತೆಗೆ ನಿನ್ಗೊಂದು ಛತ್ರಿನೂ ತಂದ್ಕೊಡ್ತೀನಿ. ಸರಿ ಸರ್. ಆದ್ರೆ ಈಗ ಆಗಲ್ಲ, ಮನೆಗೆ ದಿನಸಿ ತರಕ್ ಹೋಗ್ತಾ ಇದ್ದೀನಿ. ತಗೊಂಬಂದ್ ಮನೆ ಕೊಟ್ಬಿಟ್ಟು ಆಮೇಲೆ ನಿನಗೆ ತಂದ್ಕೊಡ್ತೀನಿ, ಸರಿನಾ? ಹಲೋ ಸರ್, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್. ಫೋನಲ್ಲಿ ವಿಶ್ ಮಾಡೋದ್ ಬಿಟ್ಟು ನೇರವಾಗಿ ಬಂದು ಹೇಳಿ ಸರ್. ಸಾರ್ ಏನ್ ರಾಗ ಹೇಳಿತಾ ಇದ್ಯಾ? ಆಫೀಸಿಗೆ ಬಾ, ಅರ್ಜೆಂಟ್ ಆಗಿ ಕೆಲಸ ಇದೆ. ಸಾರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಸಾರ್. ಅದು ನನಗೂ ಗೊತ್ತು. ಇಂಡಿಪೆಂಡೆನ್ಸ್ ಡೇ ದಿವಸ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಏನಿಲ್ವಲ್ಲ ಸರ್. ಬೇಗ ಬಾ ಆಫೀಸ್ಗೆ. ಎಲ್ಲ ಬಂದಿಲ್ವಾ? ಮ್ಯಾನೇಜರ್ ಆದ್ ನಾನೇ ಬಂದಿದ್ದೀನಿ, ನಿನ್ಗೇನೆ ರೋಗ? ಸಾರ್, ನೀವೇನೋ ನಿಮ್ ಮನೇಲಿ ಇರೋ ಭಯ ಅಂತ ಬರ್ತೀರಾ ಸಾರ್, ಆದ್ರೆ ನಮ್ಮನೇಲಿ ಆತರ ವಾತಾವರಣ ಏನು ಇಲ್ಲ ಸಾರ್. ಏನೋ ಆಡ್ಕೋತೀಯ ನನ್ನ? ಸರಿ ಬಿಡು, ಶಿವಪ್ರಸಾದ್ ಎಮರ್ಜೆನ್ಸಿನಲ್ಲಿ ಕೆಲಸ ಮಾಡಿಲ್ಲ ಅಂತ ನಿನ್ನ ಸರ್ವಿಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀನಿ. ಇನ್ಕ್ರಿಮೆಂಟ್ ಕೇಳಕ್ ಬರ್ತೀಯಲ್ವಾ, ಅವಾಗ ಅದನ್ನೇ ತೋರಿಸ್ತೀನಿ. ಬಾಯ್. ಸರ್ 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 ಬರ್ತೀನಿ ಸರ್, ಬರ್ತೀನಿ. ಬುಕ್ಕಲ್ಲೆಲ್ಲ ಬರೆಯಕ್ ಹೋಗ್ಬೇಡಿ ಪಾಪ, ಸುಮ್ಮನೆ ನಿಮ್ ಕೈಗೆ ನೋವಾಗುತ್ತೆ. ಬರ್ತೀನಿ ಸರ್. ಹಂಗ ಬಾ ದಾರಿಗೆ. ಎಡಪ್ಪನ ನೀವೇನ್ ಮುಖ ನೋಡ್ತಿದ್ದೀರಾ? ಕೆಲಸ ಮಾಡಿ. ಈ ವಯ್ಯಂಗೆ ಇವ್ರ ಹೆಂಡತಿ ಹಾವಳಿ ಕೊಡ್ತಾಳೆ, ಇವಯ್ಯ ನಮಗೆಲ್ಲ ಹಾವಳಿ ಕೊಡ್ತಾನೆ. ಇಂಡಿಪೆಂಡೆನ್ಸ್ ಡೇ, ನಮ್ಗೆ ಇಂಡಿಪೆಂಡೆನ್ಸ್ ಇಲ್ಲ. ಇಡೀ ದೇಶದಲ್ಲಿ ಈ ಬಾವುಟ ತಯಾರಾಗೋದು ಎಲ್ಲಿ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ. ಈ ಬಾವುಟದಲ್ಲಿರೋ 3 ಬಣ್ಣಗಳು ಕೇಸರಿ ತ್ಯಾಗ ಸೂಚಿಸುತ್ತೆ, ಬಿಳಿ ಶಾಂತಿ ಸೂಚಿಸುತ್ತೆ, ಹಸಿರು ಸಮೃದ್ಧಿಯನ್ನ ಸೂಚಿಸುತ್ತೆ, ಗೊತ್ತಾ? ಧ್ವಜಾನ ಎಷ್ಟು ಹೊತ್ತಿಂದ ಎಷ್ಟು ಹೊತ್ತು ಹಾರಿಸ್ಬೇಕು, ಅದಕ್ಕೆ ಹೇಗೆಲ್ಲ ಗೌರವ ಕೊಡಬೇಕು, ಅದನ್ನೆಲ್ಲ ತಿಳ್ಕೋಬೇಕು. ಇದೆಲ್ಲ ನಾನು 5ನೇ ಕ್ಲಾಸಲ್ಲೇ ಓದಿರೋದು. ಈಗಲೂ ಜ್ಞಾಪಕ ಇದೆ ಅಂದ್ರೆ ಅದು ನನ್ನ ದೊಡ್ಡಸ್ಟಿಕೆ ಅಲ್ಲ. ನಾವು ಸಾಯೋವರೆಗೂ ಅದನ್ನ ಪಾಲಿಸಬೇಕು, ಅದು ದೊಡ್ಡಸ್ಟಿಕೆ. ಮಕ್ಕಳು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ಆಗಬೇಕು. ಆದ್ರೆ ಈಗಿನ ಕಾಲದ ಮಕ್ಕಳು ಹಿಂದೂಸ್ತಾನನೇ ಮರಿತಾ ಇದ್ದಾರೆ. ಇನ್ನೊಂದು ಸಲ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ರೆ ಚೆನ್ನಾಗಿರಲ್ಲ. ಬೇರೆ ಯಾರಾದ್ರೂ ಅವಮಾನ ಮಾಡ್ತಾ ಇದ್ರೆ ನೀನ್ ಅದನ್ನ ಧಿಕ್ಕರಿಸಬೇಕು. ಆ ಚಿಕ್ಕ ವಯಸ್ಸಿಗೆ ಅದ್ ಹೇಗೋ ಗೊತ್ತಾಗತ್ತೆ ಅಪ್ಪ. ದೇಶಭಕ್ತಿಗೆ ವಯಸ್ಸಲ್ಲ ಮುಖ್ಯ, ಅರಿವು ಮುಖ್ಯ. ಇವಾಗ ತಿಳ್ಕೊಳ್ಳದೆ ಇನ್ ಯಾವ ವಯಸ್ಸಲ್ಲಿ ತಿದ್ಕೊಳ್ತಾನ ಅವನು? ರೀ, ಇವಾಗ ನೀವ್ ಹೇಳಿದ್ರಲ್ವಾ, ನೀವು ತಿದ್ಕೋ ತಂದ್ಬಿಡಿ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಗಿರಿ, ಅವನಷ್ಟೇ ಅಲ್ಲ, ಎಲ್ಲರೂ ತಿದ್ಕೋಬೇಕು. ದೇಶಭಕ್ತಿನ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅಲ್ಲ, ನಮ್ ದೇಶಕ್ಕೆ ನಾವು ಗೌರವ ಕೊಡದೆ ಹೋದ್ರೆ ಬೇರೆಯವ್ರು ಹೇಗೆ ಗೌರವ ಕೊಡ್ತಾರೆ? ನೋಡು ಸ್ಕಂದ, ಇದು ಬರೀ ಬಾವುಟ ಅಲ್ಲ, ಇದ್ರ ಹಿಂದೆ ಲಕ್ಷಾಂತರ ಹೋರಾಟಗಾರರ, ಲಕ್ಷಾಂತರ ಯೋಧರ ರಕ್ತ ಇದೆ. ಅರ್ಥ ಮಾಡ್ಕೊ. ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ. ನಮ್ ದೇಶದ ಬಾವುಟನ ಯಾವತ್ತೂ ಕೆಳಗೆ ಬೀಳದೆ ಇರೋ ಹಾಗೆ ನಾನ್ ನೋಡ್ಕೊಡ್ತೀನಿ. ಮಳೆ ನೀರು ತುಂಬಾ ಹೊತ್ತು ತಲೆ ಮೇಲೆ ಬಿದ್ರೆ ಸುತ್ತಿಗೆ ಹೊಡೆದಂಗೆ ಆಗುತ್ತೆ ಸರ್. ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ನಿಜವಾಗ್ಲೂ ತಂದ್ಕೊಡ್ತೀರಾ ಸರ್? ಹಾಗಾದ್ರೆ ಮಾತು ಕೊಡಿ ಸರ್. ಎಂತ ಕೆಲಸ ಮಾಡ್ಬಿಟ್ಟೆ ಗಿರಿ ನಾನು. ಏನಾಯ್ತ್ರಿ? ಅದೇ ಗಿರಿ, ಆಂಜನೇಯನ ದೇವಸ್ಥಾನದ ಹತ್ರ ಒಬ್ಬ ಭಿಕ್ಷುಕನಿಗೆ ಬೆಡ್ಶೀಟು, ಛತ್ರಿ, ಸ್ವೆಟರ್ ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ಆಫೀಸ್ ಕೆಲಸ, ಟೆನ್ಷನ್, ಅದು ಇದು ಅಂತ ಟೋಟಲಿ ಆ ವಿಷಯನೇ ಮರ್ತೋಯ್ತು ನನಗೆ. ಇರು,
ಈಗಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ರೀ, ನೀವೀಗ ಹೋದ್ರು ಅವ್ರು ಸಿಗ್ತಾರೆ ಅನ್ಕೊಂಡಿದ್ದೀರಾ? ಪಾಪ ಯಾವ್ದೋ ಬೆಚ್ಚಗಿರೋ ಜಾಗ ಹುಡ್ಕೊಂಡು ಹೋಗಿರ್ತಾರೆ, ಬೆಳಗ್ಗೆ ಬರ್ತಾರೆ. ಈಗ ನೀವು ಮಲ್ಕೊಳ್ಳಿ. ಮನ್ಸಾಕೋ ಕೇಳ್ತಾ ಇಲ್ಲ ರೀ, ನೀವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಸತ್ತೆ. ಈಗ ಮಲ್ಕೊಳ್ಳಿ, ಬೆಳಗ್ಗೆ ಅವ್ರು ಸಿಗ್ತಾರೆ. ಬೆಳಗ್ಗೆ ಸಿಗ್ತಾರೆ ಅಂತ? ಖಂಡಿತ ಸಿಗ್ತಾರೆ. ನಾನೇ ನೆನ್ಪು ಮಾಡ್ತೀನಿ ಹೋಗಿ ಕೊಟ್ಟು ಬರೋರಂತೆ. ಈಗ ಮಲ್ಕೊಳ್ಳಿ. ಈ ಬಸ್ಯ ಮಾಡಿರೋ ಕಿತ್ತೋಗಿರೋ ಟೀ, ಅವ್ರ ಊರಿಂದ ಸೊಪ್ಪನ್ನ ಕಿತ್ಕೊಂಡ್ಬಂದು ಟೀ ಮಾಡ್ತಾನಲ್ಲ, ಅದನ್ನ ಕೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಓ ಅದ ಬೆಳಗಿನ ಜಾವದಿಂದ ಭಯಂಕರ ಕೆಲಸ ಮಾಡ್ದ, ತಲೆ ಚಿಟ್ಟಿಡ್ದು 12 ಆಣಿ ಆಯ್ತು. ಅದಕ್ಕೆ ಗಿರ್ಜಮ್ಮಂಗ್ ಬೆಳಗ್ಗೆ ಕೆಲಸ ಕೊಡೋದು ಬೇಡ ಅಂದಳಿ ಇಲ್ಲಿಗೆ ಬಂದದ್ದು. ಲೈಕ್ ಆಗ್ಲೇಬೇಕು, ಯಾಕೆಂದ್ರೆ ಕೇಳಿದ ತಕ್ಷಣ ಹಳೆ ಟೀನೇ ಬಿಸಿ ಮಾಡಿ ಕೊಡ್ತಾನಲ್ಲ, ಲೈಕ್ ಆಗ್ಲೇಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಶಿವಣ್ಣ. ಲೇ ಪಿಂಗಾಣಿ, ಯಾಕೋ ನಿನ್ನ ಮಾತು ಜಾಸ್ತಿ ಆತು. ಹಿಂಗ ಮಾತಾಡಕತ್ತಂದ್ರ ನೀನು ಅಗದು ಉಗುದು ಹಳೆ ಪಿಂಗಾಣಿ ಒಳಗ ಹಾಕಿ ಉಪ್ಪಿನಕಾಯಿ ಮಾಡಿಬಿಡ್ತೀನಿ ಮಗನ. ಅದನ್ನು ಹಳೇದಾದ್ಮೇಲೆ ಮಾರ್ತೀಯನೋ? ಚೋಪಣ ಇರ್ಲಿ, ನಿನ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ನಮ್ಗೆ ಯಾಕೆ? ಅಲ್ಲ ಕಾಶಿ ಅವ್ರೆ, ಏನೋ ಬೆಳಗ್ಗೆ ಮಂಡೆ ಬಿಸಿ ಆಗೋ ಕೆಲಸ ಅಂತ ಹೇಳಿದ್ರಲ್ಲ, ಏನದು? ಓ ಅದ ಬೆಳಗ್ಗೆ ಒಂದ್ ಬಾಡಿನ ಆಸ್ಪತ್ರೆಗೆ ಸಾಕಿಸಿದ್ವಿ. ಪಾಪ ಅನಾಥ ಶವ, ಅದಕ್ಕೆ ಇಷ್ಟು ಟೆನ್ಷನ್. ಅನಾಥ ಶವನ? ಶಿವಪ್ಪಣ, ನಿಮಗ್ ಗೊತ್ತಿಲ್ಲೇನ್ರಿ, ನಮ್ಮ ಹನುಮಂತೇಶ್ವರ ಗುಡಿ ಮುಂದ 3-4 ದಿನದಿಂದ ಕುಂದಿರ್ತಿದ್ನಲ್ಲ ಅವನ ರೀ. ಪಾಪ ಮರ, ಮೈ ಮೇಲೆ ಒಂದು ಕಂಬಳಿ ಸಮೇತ ಇರ್ಲಿ. ಸುಮಾರು ಜನ ಬಂದು ನೀನ್ ಇಲ್ಲಿ ಆಯ್ಕೊಂಡ್ ಬೇಡ ಮರ, ಮಳೆ ಚಳಿಗೆ ಸತ್ತೋತೆ, ಎದುರುಗಡೆ ಪಾಳ್ ಮನೆಯಲ್ಲಾದ್ರೂ ಹೊಯ್ ಆಯ್ಕು ಅಂದೇಳಿ ಹೇಳ್ರು. ಆದ್ರೂ ಕೇಳಲಿಲ್ಲ. ಯಾರೋ ನನ್ನ ಕಾಮಕ್ಕೆ ಭಕ್ತರು, ಅವ್ರ ಬಪ್ಪುವರೆಗೂ ನಾನು ಇಲ್ಲಿಂದ ಹಾತಿಲ್ಲ ಅಂದೇಳಿ ಹೇಳಿ ಕಾದು ಪಾಪ ಜೀವ ಅಲ್ಲೇ ಹೊರಟೋಯ್ತು. ನಾನು ನೋಡಿದೆ ರೀ, ಅದ್ ಯಾರೋ ಬರ್ತಾರಂತ ಹೇಳ್ತಿದ್ದ, ಆ ಪುಣ್ಯಾತ್ಮ ಬರ್ಲಿಲ್ಲ, ಇವನ್ ಜೀವ ಉಳಿಲಿಲ್ಲ. ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ನಿಜವಾಗ್ಲೂ ತಂದ್ಕೊಡ್ತೀರಾ ಸರ್? ಹಾಗಾದ್ರೆ ಮಾತು ಕೊಡಿ ಸರ್. ನೀನೇನೋ ಭಗವಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ನಾನ್ ಜಡ, ನನಗೇನು ಅನ್ಸಲ್ಲ ಅಂತ. ಆದ್ರೆ ನಾವು ಮನುಷ್ಯರು, ಒಬ್ರು ಸಾವು ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಒಬ್ರು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಾವಿನಿಂದ ಯಾರು ಬಿಟ್ಟು ಹೋಗೋದಿಲ್ಲ ಶಿವಪ್ರಸಾದ್, ಕೊಟ್ಟು ಹೋಗ್ತಾರೆ. ಅವರ ಜೀವನದ ಸರಿ ತಪ್ಪುಗಳನ್ನ ನಿಮಗೆ ಪಾಠವಾಗಿ ಕೊಟ್ಟು ಹೋಗ್ತಾರೆ. ಅವರ ಆದರ್ಶದಿಂದ ತತ್ವಗಳನ್ನ, ಅವರ ಸಾಧನೆಯಿಂದ ಸ್ಫೂರ್ತಿಯನ್ನ ನಿಮಗೋಸ್ಕರ ಕೊಟ್ಟು ಹೋಗ್ತಾರೆ. ನೀನೇನೇ ಹೇಳು ಭಗವಂತ, ಆ ವ್ಯಕ್ತಿ ಸತ್ತಿದ್ದು ನನ್ನಿಂದಾನೆ ಅಂತ ನನ್ ಮನ್ಸು ತುಂಬಾ ಕೊರಿತಾ ಇದೆ. ಅಯ್ಯೋ ಶಿವವ್ರೆ, ನೀವೆಂತಕ್ ತಲೆ ಕೆಡ್ಸ್ಕಂತ್ರಿ ಮರ್ರೆ? ಈಗಷ್ಟೇ ನ್ಯೂಸ್ ಬಂತು, ಅವ ಸತ್ತದ್ದು ನಿಮ್ಮಿಂದ ಅಲ್ಲ ಮರ್ರೆ. ಅವನಿಗೆ ಯಾವ್ದೋ ಕಾಯಿಲೆ ಇದ್ದಿತ್ತಂಬ್ರು, ಈಗಷ್ಟೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತ. ನಾನು ಹೇಳಿಲ್ಲ ಶಿವಪ್ರಸಾದ್, ನಿನಗೂ ಅವನ ಸಾವಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ? ನಡೀರಿ ಮನೆಗೆ ಹೋಗೋಣ. ಶಿವು, ಸ್ವಂತದವರು ಸತ್ತೋದ್ರೇನೆ ಹತ್ರ ಬರದೇ ಇರೋ ಈ ಕಾಲದಲ್ಲಿ ನೀನು ಯಾರೋ ಸತ್ತೋರ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ. ನೀನು ನಿಜವಾದ ಮನುಷ್ಯ ಕಡೆಯ. ಈಗಲಾದ್ರೂ ಅರ್ಥ ಆಯ್ತಲ್ಲ, ಹೋಗು. ಪಾಪ ಪ್ರಜ್ಞೆ ಅನ್ನೋ ಪಂಜರದೊಳಗೆ ಸಿಕ್ಕಾಕೊಂಡಿರೋ ನಿನ್ನ ಮನಸ್ಸು ಅನ್ನೋ ಪಕ್ಷಿನ ಸ್ವತಂತ್ರವಾಗಿ ಹಾರಾಡೋದು ಬಿಡು. ಹುಟ್ಟು ಅನ್ನೋದು ದೇಹದೊಳಗೆ ಆತ್ಮವನ್ನ ಬಂಧಿಸೋ ಬಂಧನ, ಆದ್ರೆ ಸಾವು ಅನ್ನೋದು ದೇಹದಿಂದ ಆತ್ಮಕ್ಕೆ ಮುಕ್ತಿ ಕೊಡಿಸೋ ಸ್ವಾತಂತ್ರ್ಯ. ಪಾಪ ಪ್ರಜ್ಞೆ ಒಳ್ಳೆಯದೇ, ಆದ್ರೆ ಅರೆ ಪಾಪ ಪ್ರಜ್ಞೆಯಿಂದ ನಿಮ್ಮ ಮನಸ್ಸನ್ನ ಬಂಧಿಸಬೇಡಿ.
ಶಿವಪ್ರಸಾದ್ ಶಿವಪ್ರಸಾದ್ ನೀನು ಹ್ಯಾಂಡ್ಸಮ್ ಆಗಿದ್ಯಾ? ಅಯ್ಯೋ ಅಯ್ಯೋ ನೀನು ಫಿಟ್ ಆಗಿದ್ಯಾ? ಹೊಟ್ಟೆ ಬರ್ಸ್ಕೊಳ್ಳೋ ವಯಸ್ಸಲ್ಲಿ ನೀವು ತುಂಬಾ ಫಿಟ್ ಆಗಿದ್ದೀರ ಅಂತ ಹೇಳ್ಬಿಟ್ಲಲ್ಲ ಆ ಹುಡುಗಿ. ಅಯ್ಯೋ ಅಯ್ಯೋ ನಾಚಿ ನೀರಾಗೋದು ಅಂದ್ರೆ ಏನು ಅಂತ ಕೇಳಿದ್ದೆ. ಆದ್ರೆ ಇವತ್ತು ನನಗೆ 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 ಅನುಭವ ಆಗ್ತಾ ಇದೆ ಶಿವಪ್ರಸಾದ್, ನನಗೆ ಅನುಭವ ಆಗ್ತಾ ಇದೆ. ಆಕ್ಚುಲಿ ಆ ಹುಡುಗಿ ಇಲ್ದಿರೋದೇನೆ ಹೇಳಿಲ್ಲ, ಇರೋದನ್ನೇ ಹೇಳಿದಾಳೆ. ನಾನು ಈ ವಯಸ್ಸಲ್ಲೂ ನೋಡೋದಕ್ಕೆ ಕಣ್ಣು ಕುಕ್ಕೋ ಹಾಗೆ ಇದ್ದೀನಿ. ಆಕ್ಚುಲಿ ನನ್ನ ನೋಡೋ ಎಲ್ಲಾ ಲೇಡೀಸ್ಗೂ ಇದೇ ಫೀಲಿಂಗ್ ಬರುತ್ತೆ ಅನ್ಸುತ್ತೆ. ಆದ್ರೆ ಯಾರು ನೇರವಾಗಿ ಹೇಳೋ ಧೈರ್ಯ ಮಾಡಿರ್ಲಿಲ್ಲ. ಬಟ್ ಈ ಹುಡುಗಿ ಧೈರ್ಯ ಮಾಡಿ ಹೇಳ್ಬಿಟ್ಲು. ವೆರಿ ಗುಡ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಉಗಳಿದ್ರೆ ಎಂಜಲ್ ವೇಸ್ಟ್ ಆಗುತ್ತಲ್ಲ ಅನ್ನೋ ಈ ಕಾಲದಲ್ಲಿ ಈ ಹುಡುಗಿ ನನ್ನನ್ನು ಹೊಗಳಿ ತುಂಬಾ ಇಂಪ್ರೆಸ್ ಮಾಡ್ಬಿಟ್ಲು, ತುಂಬಾ ಇಂಪ್ರೆಸ್ ಮಾಡ್ಬಿಟ್ಲು. ಶಿವಪ್ರಸಾದ್, ನಿಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು 100% ಕರೆಕ್ಟ್ ಕಣೋ. ಮೊಮ್ಮಗನೇ, ನಿನಗೆ ಅಂದ ಆಲದ ಮರದಷ್ಟಿದೆ, ಚಂದ ಅರಳಿ ಮರದಷ್ಟಿದೆ. ನೀನು ವಯಸ್ಸಿಗೂ ಮುಂಚೆ ಮದನ ಮೋಹನ, ವಯಸ್ಸಿಗೆ ಬಂದ ಮೇಲೆ ಮಧುಸೂದನ. ಆ ಮಾತು ಇವತ್ತು 100% ನಿಜ ಅಂತ ಅನ್ನಿಸ್ತಾ ಇದೆ. ಅಜ್ಜಿ ಅಜ್ಜಿ, ವೇರ್ ಎವರ್ ಯು ಆರ್, ಥ್ಯಾಂಕ್ ಯು ಸೋ ಮಚ್. ಶಿವು, ವಾಟ್ ಎವರ್ ಇಟ್ ಈಸ್, ಯು ಆರ್ ರಿಯಲಿ ಗ್ರೇಟ್. ನಿನ್ನ ನೀನು ವಿಂಟೇಜ್ ಅನ್ಕೊಂಡಿದ್ದಲ್ಲೋ ಮುಟ್ಟಾಳ. ನೀನಿನ್ನು ಟೀನೇಜ್ ಕಣೋ, ಟೀನೇಜ್. ಯು ಆರ್ ನಾಟ್ ಎ ಕಂಪ್ಲೀಟ್ ಮ್ಯಾನ್. ಓಕೆ ಓಕೆ. ಆಕ್ಚುಲಿ ನನಗೂ ಲೇಟೆಸ್ಟ್ ಬೈಕ್ಸು ಮತ್ತೆ ಆಫ್ ರೋಡ್ ವೆಹಿಕಲ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹೊಸ ಗಾಡಿನ ಚಿಟ್ಕೆ ಹೊಡೆಯೋದ್ರಲ್ಲಿ ತಗೋಬಹುದು, ಆದ್ರೂ ಇದನ್ನ ನಮ್ಮ ಅಪ್ಪನ ನೆನಪಿಗೋಸ್ಕರ ಓಡಿಸ್ತಾ ಇದ್ದೀನಿ. ಇದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ನಮ್ಮಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಜಾತ್ರೆಗೆ ಹೋಗ್ತಾ ಇರೋ ತರ ನನಗೆ ಫೀಲ್ ಆಗುತ್ತೆ. ಇದೊಂಥರ ಸೆಂಟಿಮೆಂಟು, ಎಮೋಷನ್ನು, ಎರಡರದು ಚೌ ಐ ಮೀನ್ ಮಿಕ್ಸ್ಚರ್. ವಾವ್, ಅಮೇಝಿಂಗ್. ನನಗೂ ಅಷ್ಟೇ. ಈ ಹಳೆ ಟಿವಿ, ಹಳೆ ಸ್ಕೂಟರ್, ಹಳೆ ಕಾರು, ಹಳೆ ಪಾತ್ರೆ, ಹಳೆ ಕಬ್ಬಣನ. ರೀ, ತಮಾಷೆ ಮಾಡಿದ್ ಸಾಕು. ಇವಳು ಟೈಮ್ ಆಗ್ತದೆ, ಕರ್ಕೊಂಡು ಹೊರಡಿ. ಓಕೆ ಓಕೆ, ಇಟ್ಸ್ ಮೈ ಪ್ಲೆಜರ್. ಬನ್ನಿ ಹೊರಡೋಣ. ಅಕ್ಕ, ಯಾರಿವರು? ಇವಳು ನನ್ನ ಫ್ರೆಂಡ್ ಶಶಿ. ಶಶಿ, ಇವಳು ನನ್ನ ತಂಗಿ ಗೌರಿ. ಹಾಯ್ ಗಾವ್. ಗೌ ಅಲ್ಲ, ಗೌರಿ. ನನಗೆ ಗೊತ್ತು, ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ನಿನ್ ಬಗ್ಗೆ ಹೇಳ್ತಿರ್ತಾಳೆ. ಆದ್ರೆ ಗೌರಿ ಅನ್ನೋದು ತುಂಬಾ ಉದ್ದ ಆಯ್ತಾರ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗೌ ಅಂತ ಕರೆದೆ. ರೀ, ಗುಂಡಿ ಎಲ್ಲ ಇಳಿಸ್ಬೇಡಿ, ಹುಷಾರು. ಗಿರಿ, ನಾನು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಅದಕ್ಕೆ ಹೇಳಿದ್ದು ಹುಷಾರು ಅಂತ. ಶಿಪ್, ಟೈಮ್ ಆಗ್ತಿದೆ, ವಿಲ್ ಮೂವ್. ಬನ್ನಿ ಬನ್ನಿ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಸಾರಿ, ಏನಾದ್ರೂ ಹೇಳಿದ್ರಾ? ಅಯ್ಯ, ನಾನು ಹೇಳಿದ್ದೆ ಕೇಳಿಸ್ತಿಲ್ವಾ? ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಇದು ಡ್ಯಾನ್ಸ್ ಅಲ್ಲ, ಏರೋಬಿಕ್ಸ್. ಫಿಟ್ನೆಸ್ಗೋಸ್ಕರ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ. ಹೆಡ್ಸೆಟ್ ಹಾಕಿದ್ನಲ್ಲ, ಸೊ ನೀವೇನ್ ಹೇಳಿದ್ರಿ ಅಂತ ಕೇಳಿಸ್ಲಿಲ್ಲ, ಸಾರಿ. ಇರ್ಲಿ ಬಿಡಿ, ಹೆಣ್ಮಕ್ಳು ಹೆಡ್ಸೆಟ್ ಹಾಕ್ಲಿ ಹಾಕದೇ ಇರ್ಲಿ, ಗಂಡ್ ಮಕ್ಳ ಮಾತು ಅಷ್ಟು ಸುಲಭ ಕೇಳಿಸೋದಿಲ್ಲ. ಗುಡ್ ಜೋಕ್, ಯು ನೋಟಿ ಬಾಯ್. ಯಾವ ಸಾಂಗ್ಗೆ ನೀವು ಡ್ಯಾನ್ಸ್ ಅಲ್ಲ ಏರೋಬಿಕ್ಸ್ ಮಾಡ್ತಾ ಇದ್ರಿ? ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಾಂಗ್ ಅಂತ ಏನಿಲ್ಲ, ರ್ಯಾಂಡಮ್ ಆಗಿ ಬರ್ತಿರೋ ಮ್ಯೂಸಿಕ್ ಹಾಕೊಂಡು ಏರೋಬಿಕ್ಸ್ ಮಾಡ್ತಿರ್ತೀನಿ. ಹಾಗೆ ನಿಮ್ಗೆ ಯಾವ ಸಾಂಗ್ ಇಷ್ಟ? ನನಗ ಇತ್ತೀಚೆಗೆ ಒಂದು ಸಾಂಗ್ ಬಂತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅದು. ಅದೇ ಯಾವ್ದದು, ಅಣ್ತಮ್ಮಂದು, ಚಿಚಿ ತಮ್ಮಣ್ಣಂದು. ಅದು ಶೀಪ್ಸ್. ಅದು ಅಣ್ಣ ತಮ್ಮನೂ ಅಲ್ಲ, ತಮ್ಮ ಅಣ್ಣನೂ ಅಲ್ಲ, ತಮ್ಮನ ಅದು. ಅದೇ ಅವ್ರದೇ. ನಮ್ಮ ಮನೇಲಿ ಬರೀ ಕನ್ನಡ ಚಾನಲ್ ಮಾತ್ರ ಬರೋದು. ಒಂದೇ ಸರಿ ನೋಡಿದ್ದು, ಫಸ್ಟ್ ಟೈಮ್ ಲೈಕ್ ಆಗೋಯ್ತು. ಹೌದಾ? ಹಾಗಿದ್ರೆ ನಾನು ಅದೇ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಇದ್ರಲ್ಲಿ ಕೇಳಿ, ಎಫೆಕ್ಟೇ ಬೇರೆ ಇರುತ್ತೆ. ಹೌದಾ? ಹಾಗೆ ಹಾಗೆ ಹಾಗೆ. ಶಾಲ್ಸ್, ನಾವ್ ರೆಡಿ, ಶುರು ಮಾಡೋಣ. ಆಫ್ ಕೋರ್ಸ್. ಅಪ್ಪ ಅಪ್ಪ, ಅದ್ಯಾಕೆ ಹೆಂಗೆಂಗೋ ಆಡ್ತಿದ್ಯಾ? ಬೆಳಗ್ಗೆ ಏನಾಯ್ತು ನಿನ್ಗೆ?
ಸಾಂಗ್ ಬರ್ತಾ ಇದೆ ಸಾಂಗು. ಇವ್ರು ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ, ನಾನ್ ಮಾಡ್ತಾ ಇದ್ದೀನಿ. ನಿಂತೋಯ್ತಾ? ರೆಡಿಯಾಗಿ ಕೆಲ್ಸಕ್ಕೆ ಹೋಗಯ್ಯ. ಅಮ್ಮ ಗಿಣಿ ಮರಿ, ನೀನೇನ್ ಮಾಡ್ತಿದ್ದೀಯಮ್ಮ? ಏನಿಲ್ಲ, ಇಷ್ಟೊತ್ತು ಏರೋಬಿಕ್ಸ್ ಮಾಡ್ತಿದ್ದೆ. ಮಕ್ಕಳು ಡ್ಯಾನ್ಸ್ ಹೇಳ್ಕೊಡು ಅಂದ್ರು, ಅದಕ್ಕೆ ಹೇಳ್ಕೊಡೋಣ ಅಂತ ಅನ್ಕೊಂಡೆ. ಅಯ್ಯೋ ಪಾಪ. ಅಪ್ಪ ಏನಪ್ಪ? ಇವರು ಸಿಕ್ಕಾಬಡೆ ಫ್ರೆಂಡ್ಲಿ ನೋಡೋ, ಬಂದು ಒಂದು ಸಿಕ್ಕೆ ಮಕ್ಕಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ. ಏನು ಮಕ್ಕಳ ಜೊತೆಗೋ ಮಕ್ಕಳ ಅಪ್ಪನ ಜೊತೆಗೋ? ಇಷ್ಟು ಟೂ ಮಚ್. ಅಯ್ಯಪ್ಪ, ಯಾಕೆ ಒಳ್ಳೆ ವಿರೋಧ ಪಕ್ಷದವ್ರ ತರ ಆಡ್ತೀಯ? ಹಿಂದಿರೋದೆಲ್ಲ ಕಪ್ಲಿ ಮಾಡ್ಕೊಬೇಡ, ನಾನ್ ಸೆನ್ಸ್. ಏನದು ಗುಸು ಗುಸು? ಏನಿಲ್ಲ ಏನಿಲ್ಲ, ನೀವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿ, ನಾವು ನೋಡ್ತೀವಿ. ಲೆಟ್ಸ್ ಸ್ಟಾರ್ಟ್. ಸ್ಕೂಲ್ಗೆ ಹೋಗಲ್ವಾ ನೀವು? ಹೋಗಿ ರೆಡಿ